ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಈಗ ತೆಲಂಗಾಣ ಹೈಕೋರ್ಟ್ನಲ್ಲಿ ಜನಾರ್ದನ್ ರೆಡ್ಡಿಗೆ ಬೇಲ್ ಮಂಜೂರಾಗಿದೆ. ಸಿಬಿಐ ಕೋರ್ಟ್ ವಿಧಿಸಿದ್ದಂಥ ಶಿಕ್ಷೆಗೆ ತಡೆ ನೀಡಿದೆ. ಬೇಲ್ ಅಲ್ಲ ಇದು, ಸಿಬಿಐ ಕೋರ್ಟ್ ವಿಧಿಸಿದ್ದಂಥ ಶಿಕ್ಷೆಗೆನೆ ತಡೆ ಕೊಟ್ಟಿದೆ ಹೈಕೋರ್ಟ್. ಸೊ ರೆಡ್ಡಿಗೆ ಈಗ ಜಾಮೀನು ಸಿಕ್ಕಂತೆ ಆಗ, ಯಾಕಂದ್ರೆ ಅವರಿಗೆ ವಿಧಿಸಿರುವಂತಹ ಒಂದು ಶಿಕ್ಷೆಗೆ ತಡೆ ಕೊಟ್ಟಿರೋದ್ರಿಂದಾಗಿ ರೆಡ್ಡಿಗೆ ಜಾಮೀನು ನೀಡಿ ತೆಲಂಗಾಣ ಹೈಕೋರ್ಟ್ ಈಗ ಆದೇಶವನ್ನು ನೀಡಿದೆ. ಸೊ ರೆಡ್ಡಿಗೆ ಹಲವು ಷರತ್ತುಗಳನ್ನು ವಿಧಿಸಿದೆ. ಈ ಜಾಮೀನಿನಲ್ಲಿ 10 ಲಕ್ಷದ 2 ಶ್ಯೂರಿಟಿಗಳನ್ನು ಕೊಡಬೇಕು, ಜೊತೆಗೆ ಪಾಸ್ಪೋರ್ಟ್ ಅನ್ನು ವಶಕ್ಕೆ ನೀಡಬೇಕು. ಯಾಕಂದ್ರೆ ಅವರು ದೇಶ ಬಿಟ್ಟು ಹೋಗೋ ಹಾಗಿಲ್ಲ. ಹಾಗಾಗಿ ಅವರ ಪಾಸ್ಪೋರ್ಟ್ ಅನ್ನು ವಶಕ್ಕೆ ಪಡ್ಕೊಂಡಿದೆ. ಈಗ ಹೈಕೋರ್ಟ್ಗೆ ತಗೊಂಡು ಬಂದು ಅವರ ಪಾಸ್ಪೋರ್ಟ್ ಅನ್ನು ಸರೆಂಡರ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ರೆಡ್ಡಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ. ಸೊ ಹಾಗಾಗಿ ತೆಲಂಗಾಣ ಹೈಕೋರ್ಟ್ನಿಂದ ಈಗ ರಿಲೀಫ್ ಸಿಕ್ಕಿದೆ. ಈಗ ಜನಾರ್ದನ್ ರೆಡ್ಡಿಗೆ ಏನು ಶಿಕ್ಷೆ ವಿಧಿಸಲಾಗಿತ್ತು ಆ ಶಿಕ್ಷೆಗೆ ತಡೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಅವರೀಗ ಬೇಲ್ ಸಿಕ್ಕಂತಾಗಿದೆ, ಜೈಲಿನಿಂದ ಹೊರಗಡೆ ಬರಬಹುದು. ಸೊ ಜನಾರ್ದನ್ ರೆಡ್ಡಿ ಒಂದು ಕಡೆ ಬಳ್ಳಾರಿಯ ಇತರೆ ಕಾಂಗ್ರೆಸ್ನ ಶಾಸಕರುಗಳು ಸಂಸದರಿಗೆ ಶಾಕ್ ಸಿಕ್ಕಿದ್ರೆ, ಇಲ್ಲಿ ಜನಾರ್ದನ್ ರೆಡ್ಡಿಗೆ ಒಂದು ಬಿಗ್ ರಿಲೀಫ್